ಸಚಿವೆ ಹೆಬ್ಬಾಳ್ಕರ್ ಕಾರ್ಖಾನೆ ಸ್ಥಾಪನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಧಾರವಾಡದಲ್ಲಿ ಕಾರ್ಖಾನೆ ಸ್ಥಾಪನೆ ಮಾಡೋದಕ್ಕೆ ಪ್ಲಾನ್ ಆಗಿದೆ. ಮೃಣಾಲ್ ಸಕ್ಕರೆ ಕಾರ್ಖಾನೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸಕ್ಕರೆ ಕಾರ್ಖಾನೆಯಿಂದ ಬೆಳೆ ನಾಶ ಆಗುತ್ತೆ ಅಂತ ರೈತರು ಕಿಡಿಕಾರ್ತಿದ್ದಾರೆ. 80 ಎಕರೆ ಜಮೀನಿನಲ್ಲಿ ಸಕ್ಕರೆ ಕಾರ್ಖಾನೆಗೆ ಪ್ಲಾನ್ ರೂಪಿಸಿಕೊಂಡಿದ್ದಾರಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ರೈತರ ಜಮೀನು ಖರೀದಿ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಯಾದವಾಡ ಗ್ರಾಮಸ್ಥರಿಂದ ವಿರೋಧ ಹೆಚ್ಚಾಗ್ತಾ ಇದೆ. ಇದರಿಂದ ಭೂಮಿಯ ಫಲವತ್ತತೆ ಹಾಳಾಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸಕ್ಕರೆ ಕಾರ್ಖಾನೆ ನಿರ್ಮಾಣ ಆಗಬಾರದು ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಧಾರಿತ ಕೃಷಿ ಭೂಮಿ ಇರುವಂಥದ್ದು. ಇಲ್ಲಿ ಕಬ್ಬು ಯಾವತ್ತೂ ಬರುವುದಿಲ್ಲ, ಕಬ್ಬು ಬೆಳೀಲಿಕ್ಕೆ ಸೂಕ್ತವಾಗಿಯೂ ಇಲ್ಲ ಈ ಭೂಮಿ. ಇವರು ಇಲ್ಲಿ ತಂದು ಶುಗರ್ ಫ್ಯಾಕ್ಟ್ರಿ ಮಾಡೋದ್ರಿಂದ ಅದಕ್ಕೆ ಏನೂ ಇಲ್ಲಿ ರೈತರಿಗೆ ಲಾಭ ಇಲ್ಲ. ಮೇಲಾಗಿ ನಾವು ಬೆಳೆಯುವಂಥ ಬೆಳೆಗಳು ಆಹಾರ ಧಾನ್ಯಗಳಾಗಿರೋದ್ರಿಂದ ಉದ್ದು, ನಾವು ಹೆಸರು ಮುಂಗಾರಿಯಲ್ಲಿ ಬೆಳಿತೇವೆ, ಹಿಂಗಾರಿಯಲ್ಲಿ ಗೋಧಿ, ಕಡಲೆ, ಜೋಳ ಇಂಥದ್ದೆಲ್ಲ ಬೆಳಿತೇವೆ. ಇದರಿಂದ ಬರುವಂಥ ಬೂದಿ ನಮ್ಮ ಆ ಬೆಳೆಗಳ ಮೇಲೆ ಬೀಳೋದ್ರಿಂದ ಅದು ಬೆಳೆಗಳ ಮೇಲೆ ದುಷ್ಪರಿಣಾಮ ಆಗಿ ಬೆಳೆ ಕುಂಠಿತ ಆಗ್ತಿದೆ. ಆಹಾರ ಧಾನ್ಯಗಳು ಬೆಳೆಯುವಂಥ ಬೆಳೆಗಳು ಕುಂಠಿತ ಆಗಿ ಜನರಿಗೆ, ನಮ್ಮ ಕೃಷಿಗೂ ತೊಂದರೆ ಆಗ್ತಿದೆ. ಮತ್ತು ಆಹಾರ ಧಾನ್ಯಗಳಲ್ಲಿ ಫ್ಯಾಕ್ಟ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗಿದೆ. ಅದಕ್ಕೆ ನಾವು ಅದನ್ನ ಅವರ ಮಗನ ಹೆಸರು ಮೃಣಾಲ್ ಹೆಬ್ಬಾಳ್ಕರ್ ಅವರ ಹೆಸರಲ್ಲಿ ಏನೋ ಮಾಡ್ತಾ ಇದ್ದಾರಂತೆ ತಿಳಿದು ಬಂದಿದೆ. ಸಚಿವೆ ಹೆಬ್ಬಾಳ್ಕರ್ ಕಾರ್ಖಾನೆ ಸ್ಥಾಪನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಧಾರವಾಡದಲ್ಲಿ ಕಾರ್ಖಾನೆ ಸ್ಥಾಪನೆ ಮಾಡೋದಕ್ಕೆ ಪ್ಲಾನ್ ಆಗಿದೆ. ಮೃಣಾಲ್ ಸಕ್ಕರೆ ಕಾರ್ಖಾನೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸಕ್ಕರೆ ಕಾರ್ಖಾನೆಯಿಂದ ಬೆಳೆ ನಾಶ ಆಗುತ್ತೆ ಅಂತ ರೈತರು ಕಿಡಿಕಾರ್ತಿದ್ದಾರೆ. 80 ಎಕರೆ ಜಮೀನಿನಲ್ಲಿ ಸಕ್ಕರೆ ಕಾರ್ಖಾನೆಗೆ ಪ್ಲಾನ್ ರೂಪಿಸಿಕೊಂಡಿದ್ದಾರಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ರೈತರ ಜಮೀನು ಖರೀದಿ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಯಾದವಾಡ ಗ್ರಾಮಸ್ಥರಿಂದ ವಿರೋಧ ಹೆಚ್ಚಾಗ್ತಾ ಇದೆ. ಇದರಿಂದ ಭೂಮಿಯ ಫಲವತ್ತತೆ ಹಾಳಾಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸಕ್ಕರೆ ಕಾರ್ಖಾನೆ ನಿರ್ಮಾಣ ಆಗಬಾರದು ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಧಾರಿತ ಕೃಷಿ ಭೂಮಿ ಇರುವಂಥದ್ದು. ಇಲ್ಲಿ ಕಬ್ಬು ಯಾವತ್ತೂ ಬರುವುದಿಲ್ಲ, ಕಬ್ಬು ಬೆಳೀಲಿಕ್ಕೆ ಸೂಕ್ತವಾಗಿಯೂ ಇಲ್ಲ ಈ ಭೂಮಿ. ಇವರು ಇಲ್ಲಿ ತಂದು ಶುಗರ್ ಫ್ಯಾಕ್ಟ್ರಿ ಮಾಡೋದ್ರಿಂದ ಅದಕ್ಕೆ ಏನೂ ಇಲ್ಲಿ ರೈತರಿಗೆ ಲಾಭ ಇಲ್ಲ. ಮೇಲಾಗಿ ನಾವು ಬೆಳೆಯುವಂಥ ಬೆಳೆಗಳು ಆಹಾರ ಧಾನ್ಯಗಳಾಗಿರೋದ್ರಿಂದ ಉದ್ದು, ನಾವು ಹೆಸರು ಮುಂಗಾರಿಯಲ್ಲಿ ಬೆಳಿತೇವೆ, ಹಿಂಗಾರಿಯಲ್ಲಿ ಗೋಧಿ, ಕಡಲೆ, ಜೋಳ ಇಂಥದ್ದೆಲ್ಲ ಬೆಳಿತೇವೆ. ಇದರಿಂದ ಬರುವಂಥ ಬೂದಿ ನಮ್ಮ ಆ ಬೆಳೆಗಳ ಮೇಲೆ ಬೀಳೋದ್ರಿಂದ ಅದು ಬೆಳೆಗಳ ಮೇಲೆ ದುಷ್ಪರಿಣಾಮ ಆಗಿ ಬೆಳೆ ಕುಂಠಿತ ಆಗ್ತಿದೆ. ಆಹಾರ ಧಾನ್ಯಗಳು ಬೆಳೆಯುವಂಥ ಬೆಳೆಗಳು ಕುಂಠಿತ ಆಗಿ ಜನರಿಗೆ, ನಮ್ಮ ಕೃಷಿಗೂ ತೊಂದರೆ ಆಗ್ತಿದೆ. ಮತ್ತು ಆಹಾರ ಧಾನ್ಯಗಳಲ್ಲಿ ಫ್ಯಾಕ್ಟ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗಿದೆ. ಅದಕ್ಕೆ ನಾವು ಅದನ್ನ ಅವರ ಮಗನ ಹೆಸರು ಮೃಣಾಲ್ ಹೆಬ್ಬಾಳ್ಕರ್ ಅವರ ಹೆಸರಲ್ಲಿ ಏನೋ ಮಾಡ್ತಾ ಇದ್ದಾರಂತೆ ತಿಳಿದು ಬಂದಿದೆ. ಸಚಿವೆ ಹೆಬ್ಬಾಳ್ಕರ್ ಕಾರ್ಖಾನೆ ಸ್ಥಾಪನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಧಾರವಾಡದಲ್ಲಿ ಕಾರ್ಖಾನೆ ಸ್ಥಾಪನೆ ಮಾಡೋದಕ್ಕೆ ಪ್ಲಾನ್ ಆಗಿದೆ. ಮೃಣಾಲ್ ಸಕ್ಕರೆ ಕಾರ್ಖಾನೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸಕ್ಕರೆ ಕಾರ್ಖಾನೆಯಿಂದ ಬೆಳೆ ನಾಶ ಆಗುತ್ತೆ ಅಂತ ರೈತರು ಕಿಡಿಕಾರ್ತಿದ್ದಾರೆ. 80 ಎಕರೆ ಜಮೀನಿನಲ್ಲಿ ಸಕ್ಕರೆ ಕಾರ್ಖಾನೆಗೆ ಪ್ಲಾನ್ ರೂಪಿಸಿಕೊಂಡಿದ್ದಾರಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ರೈತರ ಜಮೀನು ಖರೀದಿ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಯಾದವಾಡ ಗ್ರಾಮಸ್ಥರಿಂದ ವಿರೋಧ ಹೆಚ್ಚಾಗ್ತಾ ಇದೆ. ಇದರಿಂದ ಭೂಮಿಯ ಫಲವತ್ತತೆ ಹಾಳಾಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸಕ್ಕರೆ ಕಾರ್ಖಾನೆ ನಿರ್ಮಾಣ ಆಗಬಾರದು ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಆಧಾರಿತ ಕೃಷಿ ಭೂಮಿ ಇರುವಂಥದ್ದು. ಇಲ್ಲಿ ಕಬ್ಬು ಯಾವತ್ತೂ ಬರುವುದಿಲ್ಲ, ಕಬ್ಬು ಬೆಳೀಲಿಕ್ಕೆ ಸೂಕ್ತವಾಗಿಯೂ ಇಲ್ಲ ಈ ಭೂಮಿ. ಇವರು ಇಲ್ಲಿ ತಂದು ಶುಗರ್ ಫ್ಯಾಕ್ಟ್ರಿ ಮಾಡೋದ್ರಿಂದ ಅದಕ್ಕೆ ಏನೂ ಇಲ್ಲಿ ರೈತರಿಗೆ ಲಾಭ ಇಲ್ಲ. ಮೇಲಾಗಿ ನಾವು ಬೆಳೆಯುವಂಥ ಬೆಳೆಗಳು ಆಹಾರ ಧಾನ್ಯಗಳಾಗಿರೋದ್ರಿಂದ ಉದ್ದು, ನಾವು ಹೆಸರು ಮುಂಗಾರಿಯಲ್ಲಿ ಬೆಳಿತೇವೆ, ಹಿಂಗಾರಿಯಲ್ಲಿ ಗೋಧಿ, ಕಡಲೆ, ಜೋಳ ಇಂಥದ್ದೆಲ್ಲ ಬೆಳಿತೇವೆ. ಇದರಿಂದ ಬರುವಂಥ ಬೂದಿ ನಮ್ಮ ಆ ಬೆಳೆಗಳ ಮೇಲೆ ಬೀಳೋದ್ರಿಂದ ಅದು ಬೆಳೆಗಳ ಮೇಲೆ ದುಷ್ಪರಿಣಾಮ ಆಗಿ ಬೆಳೆ ಕುಂಠಿತ ಆಗ್ತಿದೆ. ಆಹಾರ ಧಾನ್ಯಗಳು ಬೆಳೆಯುವಂಥ ಬೆಳೆಗಳು ಕುಂಠಿತ ಆಗಿ ಜನರಿಗೆ, ನಮ್ಮ ಕೃಷಿಗೂ ತೊಂದರೆ ಆಗ್ತಿದೆ. ಮತ್ತು ಆಹಾರ ಧಾನ್ಯಗಳಲ್ಲಿ ಫ್ಯಾಕ್ಟ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗಿದೆ. ಅದಕ್ಕೆ ನಾವು ಅದನ್ನ ಅವ್ರ ಮಗನ ಹೆಸರು ಮೃಣಾಲ್ ಹೆಬ್ಬಾಳ್ಕರ್ ಅವರ ಹೆಸರಲ್ಲಿ ಏನೋ ಮಾಡ್ತಾ ಇದ್ದಾರಂತೆ ತಿಳಿದು ಬಂದಿದೆ. ಸಚಿವೆ ಹೆಬ್ಬಾಳ್ಕರ್ ಕಾರ್ಖಾನೆ ಸ್ಥಾಪನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಧಾರವಾಡದಲ್ಲಿ ಕಾರ್ಖಾನೆ ಸ್ಥಾಪನೆ ಮಾಡುವುದಕ್ಕೆ ಪ್ಲಾನ್ ಆಗಿದೆ. ಮೃಣಾಲ್ ಸಕ್ಕರೆ ಕಾರ್ಖಾನೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸಕ್ಕರೆ ಕಾರ್ಖಾನೆಯಿಂದ ಬೆಳೆ ನಾಶ ಆಗುತ್ತೆ ಅಂತ ರೈತರು ಕಿಡಿಕಾರ್ತಿದ್ದಾರೆ. 80 ಎಕರೆ ಜಮೀನಿನಲ್ಲಿ ಸಕ್ಕರೆ ಕಾರ್ಖಾನೆಗೆ ಪ್ಲಾನ್ ರೂಪಿಸಿಕೊಂಡಿದ್ದಾರಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ರೈತರ ಜಮೀನು ಖರೀದಿ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಯಾದವಾಡ ಗ್ರಾಮಸ್ಥರಿಂದ ವಿರೋಧ ಹೆಚ್ಚಾಗ್ತಾ ಇದೆ. ಇದರಿಂದ ಭೂಮಿಯ ಫಲವತ್ತತೆ ಹಾಳಾಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸಕ್ಕರೆ ಕಾರ್ಖಾನೆ ನಿರ್ಮಾಣ ಆಗಬಾರದು ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಧಾರಿತ ಕೃಷಿ ಭೂಮಿ ಇರುವಂಥದ್ದು. ಇಲ್ಲಿ ಕಬ್ಬು ಯಾವತ್ತೂ ಬರುವುದಿಲ್ಲ, ಕಬ್ಬು ಬೆಳೀಲಿಕ್ಕೆ ಸೂಕ್ತವಾಗಿಯೂ ಇಲ್ಲ ಈ ಭೂಮಿ. ಇವರು ಇಲ್ಲಿ ತಂದು ಶುಗರ್ ಫ್ಯಾಕ್ಟ್ರಿ ಮಾಡೋದ್ರಿಂದ ಅದಕ್ಕೆ ಏನೂ ಇಲ್ಲಿ ರೈತರಿಗೆ ಲಾಭ ಇಲ್ಲ. ಮೇಲಾಗಿ ನಾವು ಬೆಳೆಯುವಂಥ ಬೆಳೆಗಳು ಆಹಾರ ಧಾನ್ಯಗಳಾಗಿರೋದ್ರಿಂದ ಉದ್ದು, ನಾವು ಹೆಸರು ಮುಂಗಾರಿಯಲ್ಲಿ ಬೆಳಿತೇವೆ, ಹಿಂಗಾರಿಯಲ್ಲಿ ಗೋಧಿ, ಕಡಲೆ, ಜೋಳ ಇಂಥದ್ದೆಲ್ಲ ಬೆಳಿತೇವೆ. ಇದರಿಂದ ಬರುವಂಥ ಬೂದಿ ನಮ್ಮ ಆ ಬೆಳೆಗಳ ಮೇಲೆ ಬೀಳೋದ್ರಿಂದ ಅದು ಬೆಳೆಗಳ ಮೇಲೆ ದುಷ್ಪರಿಣಾಮ ಆಗಿ ಬೆಳೆ ಕುಂಠಿತ ಆಗ್ತಿದೆ. ಆಹಾರ ಧಾನ್ಯಗಳು ಬೆಳೆಯುವಂಥ ಬೆಳೆಗಳು ಕುಂಠಿತ ಆಗಿ ಜನರಿಗೆ, ನಮ್ಮ ಕೃಷಿಗೂ ತೊಂದರೆ ಆಗ್ತಿದೆ. ಮತ್ತು ಆಹಾರ ಧಾನ್ಯಗಳಲ್ಲಿ ಫ್ಯಾಕ್ಟ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗಿದೆ. ಅದಕ್ಕೆ ನಾವು ಅದನ್ನ ಅವ್ರ ಮಗನ ಹೆಸರು ಮೃಣಾಲ್ ಹೆಬ್ಬಾಳ್ಕರ್ ಅವರ ಹೆಸರಲ್ಲಿ ಏನೋ ಮಾಡ್ತಾ ಇದ್ದಾರಂತೆ ತಿಳಿದು ಬಂದಿದೆ. ಸಚಿವೆ ಹೆಬ್ಬಾಳ್ಕರ್ ಕಾರ್ಖಾನೆ ಸ್ಥಾಪನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಧಾರವಾಡ